ಭಾರಿ ಪ್ರಯತ್ನ ಮಾಡಿದ್ರು ಹಿಂದೂ ಶಾಸ್ತ್ರ ಸುಧಾರಣೆ ಮಾಡಲಿಕ್ಕೆ, ಆಮೇಲೆ ಹಿಂದೂ ಧರ್ಮನ ಸುಧಾರಣೆ ಮಾಡಲಿಕ್ಕೆ ಆಗಲೇ ಇಲ್ಲ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲೇ ಅಸ್ಪೃಶ್ಯತೆಯ ಅನುಭವವನ್ನು ಪಡ್ಕೊಂಡಿದ್ರು. ನಿಮಗೆ ಗೊತ್ತಾ, ಶಾಲೆಯಲ್ಲಿ ಅವ್ರಿಗೆ ನೀರು ಕೊಡ್ತಿದ್ದವ್ರು ಯಾರು ಗೊತ್ತಾ? ಜವಾನರು ಮೇಲ್ಗಡೆಯಿಂದ ಸುರಿತಿದ್ರು ಹಿಂಗೆ. ಜವಾನ ಒಂದು ವೇಳೆ ಜವಾನ ಇಲ್ಲದೆ ಹೋದ್ರೆ ಅವ್ರಿಗೆ ನೀರೇ ಇಲ್ಲ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಂಡಿದ್ದಾರೆ. ಜವಾನ ಇಲ್ಲದ ದಿನಕ್ಕೆ ನನಗೆ ನೀರು ಕುಡಿಯಕ್ಕೆ ನೀರೇ ಯಾರು ಕೊಡ್ತಿರ್ಲಿಲ್ಲ ಅಂತ. ಅಷ್ಟು ಮಟ್ಟಿಗೆ ಅಸ್ಪೃಶ್ಯತೆಯ ಕರಾಳ ಅನುಭವ ಆಗಿತ್ತು ಅವರಿಗೆ. ಅದಕ್ಕೋಸ್ಕರನೇ ಹೋರಾಟ ಮಾಡಿದ್ರು. ಎಲ್ಲ ದಮನಿತರಿಗೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಸಮಾನ ಅವಕಾಶಗಳನ್ನು ಕೊಟ್ಟಿರೋದು. ನಾವು ಸಂವಿಧಾನ ಬರಕ್ಕೆ ಮುಂಚಿತವಾಗಿ ಶೂದ್ರರಾರು ವಿದ್ಯೆ ಕಲಿಯಾಗಿರ್ಲಿಲ್ಲ. ಸಂವಿಧಾನದ ಬಂದ ಮೇಲೆ ಎಲ್ರಿಗೂ ಸಮಾನವಾಗಿ ವಿದ್ಯೆ ಕಲೀಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇಲ್ಲಿ ಇರೋರೆಲ್ಲ MLAಗಳು MLCಗಳು ಆಗಿದಾರಲ್ಲ, ಮಂತ್ರಿಗಳು ಎಲ್ಲ ಆಗಿದಾರಲ್ಲ, ಅವರೆಲ್ಲ ಆಗ್ಲಿಕ್ಕೆ ಸಂವಿಧಾನ ಕಾರಣ. ಇಲ್ಲಿ ಸಂವಿಧಾನ ಬರದೇ ಹೋದ್ರೆ ನಾವೆಲ್ಲ ಕುರಿನೋ ಎಮ್ಮೆನೋ ಕಾಯ್ಕೊಂಡಿರ್ಬೇಕಾಗಿತ್ತು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿತ್ತು ಅಲ್ವಾ? ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ನಾವು ಜ್ಞಾಪಕ ಇಟ್ಕೊಂಡು ಅದನ್ನ ಮುಂದುವರಿಸ್ತಕ್ಕಂಥ ವಿಚಾರಗಳಿದಾವಲ್ಲ, ಅಂಬೇಡ್ಕರ್ ಅವರ ವಿಚಾರಗಳಿದೆಯಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಎಚ್ಚರಿಕೆ ಮಾತು ಹೇಳಿದ್ದಾರೆ ಅವರು. ನಾನು ಸಂವಿಧಾನದ ಎಂಥದ್ದು ಈಕ್ವಾಲಿಟಿ, ಸಾಮಾಜಿಕ ನ್ಯಾಯ, ಅದರ ರಥ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಪ್ಪ. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಆದರೆ ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅಲ್ಲೇ ಬಿಟ್ಬಿಡಿ. ಯಾರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಎಳಿತಾರೆ, ಎಲ್ಲರೂ ಬಿಟ್ಬಿಡಿ ಅತ್ತಿಗೆ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳಿದ್ರು. ಈ ಎಚ್ಚರಿಕೆಯನ್ನ ಸದಾ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಲ್ವಾ? ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ, ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ, ಆರ್ಥಿಕ ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ನಿಮಗೆ ಹಕ್ಕುಗಳೆಲ್ಲ ಸಿಕ್ಬೇಕಲ್ಲ, ಈ ಹಕ್ಕುಗಳು ದೊರಕಬೇಕಾದ್ರೆ ರಾಜಕೀಯ ಹಕ್ಕು, ಶೈಕ್ಷಣಿಕ ಹಕ್ಕು, ಆರ್ಥಿಕ ಹಕ್ಕು, ಸಾಮಾಜಿಕ ಹಕ್ಕು, ರಾಜಕೀಯ ಹಕ್ಕು ಇವೆಲ್ಲ ಸಿಕ್ಬೇಕಾದ್ರೆ ಏನ್ ಮಾಡಬೇಕು? ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಮಾತ್ರ ಎಲ್ಲ ಸಂಕೋಲೆಗಳನ್ನ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಸುಮ್ಮನೆ ಸಿಕ್ಕೋದಿಲ್ಲ. ಯಾಕಂತಂದ್ರೆ ಈ ವ್ಯವಸ್ಥೆ ಬಹಳ ಗಟ್ಟಿಯಾಗ್ಬಿಟ್ಟಿದೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೋಸ್ಕರ ಸಂಘಟನೆ ಮಾಡಬೇಕು, ಸಂಘಟನೆ ಮೂಲಕ ಹೋರಾಟ ಮಾಡಬೇಕು. ನಿಮಗೆ ಹಕ್ಕುಗಳು ಅಷ್ಟು ಸುಲಭ ಸಿಕ್ಕೋದಿಲ್ಲ. ಈ ಹಕ್ಕುಗಳು ನಿಮಗೆಲ್ಲ ಸಿಕ್ಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ, 3 ಮಂತ್ರಗಳನ್ನ ಹೇಳಿದಾರಲ್ವಾ, ಅದನ್ನ ನಾವೆಲ್ಲರೂ ಕೂಡ ತಪ್ಪದೆ ಮಾಡಬೇಕು.
ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಸಂಘಟನೆ ಮಾಡಬೇಕು, ಆಮೇಲೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹೋರಾಟ ಅನಿವಾರ್ಯ. ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಬಹಳ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದ್ರ ಜೊತೆಗೆ ಅದನ್ನು ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ, ಪಟ್ಟಭದ್ರ ಹಿತಾಸಕ್ತರು.